ಪಿತಾ ಬಹಳ ಮಹತ್ವದ ಮಾತು. ಬಹುಶಃ ಇವುಗಳನ್ನು ನಮ್ಮ ಮಕ್ಕಳಿಗೆ ಕಲಿಸಬೇಕು. ಈ ವಾಕ್ಯಗಳನ್ನು ನಮ್ಮ ಮಕ್ಕಳಿಗೆ ತಿಳಿಸಬೇಕು. ಪಿತಾ ಮಾತಾಚೆ ಸುಪ್ರೀತೌ ಸ್ಯಾತಾಂ ಪುತ್ರ ಗುಣೈರ್ಯದಿ ಸ ಪುತ್ರ ಸಕಲಂ ಧರ್ಮಂ ಆಪ್ನುಯಾತ್ ತೇನ ಕರ್ಮಣ. ಮಗ ತಾನು ಮಾಡುವಂತಹ ಸತ್ಕರ್ಮಗಳಿಂದ ತಂದೆಯನ್ನು ತಾಯಿಯನ್ನು ಸಂತೋಷಪಡಿಸಿದ ಅಂತಾದರೆ, ಯಾವ ಮಕ್ಕಳ ಸತ್ಕರ್ಮಗಳಿಂದ ತಂದೆ ತಾಯಿಗಳಿಗೆ ಸಂತೋಷ ಆಗಿದೆಯೋ ಆ ಮಕ್ಕಳೇ ನಿಜವಾದ ಮಕ್ಕಳು ಅಂತಾರೆ. ಸಂತೋಷದಿಂದ ಕಣ್ಣೀರು ಬರಬೇಕು, ಆ ರೀತಿಯ ಕರ್ಮಗಳನ್ನು ಮಾಡಬೇಕು ಮಕ್ಕಳು. ಸಂತೋಷ ಪಡುವ ರೀತಿಯಲ್ಲಿ ಕೆಲಸಗಳನ್ನು ಮಾಡಬೇಕು. ಯಾರು ಮಾಡುತ್ತಾರೋ ಅವರೇ ನಿಜವಾದ ಮಕ್ಕಳು. ದುಃಖ ಪಡುವ ರೀತಿಯಲ್ಲಿ ನಡೆದುಕೊಂಡರೆ ಅವರ ಮಕ್ಕಳೇ ಅಲ್ಲ ಅಂತಾರೆ. ಬೇರೆ ಧರ್ಮ ಮಾಡುವ ಕಾರಣವೇ ಇಲ್ಲ ಅಂದರೆ ಅವರು ಬೇರೆ ಜಪ ಬೇರೆ ತಪ ಮಾಡುವ ಕಾರಣ ಇಲ್ಲ. ತಂದೆ ತಾಯಿಗಳನ್ನು ಒಲಿಸು, ಅವರ ಸೇವೆಯನ್ನು ಮಾಡು, ಅವರ ಜೀವನದ ಕೊನೆ ಉಸಿರು ಇರುವವರೆಗೂ ಅವರ ಸೇವೆಯನ್ನು ಮಾಡು ತಂದೆ ತಾಯಿಗಳನ್ನು. ಅದರಿಂದ ನೀನು ಉಳಿದ ಏನೇನು ಧರ್ಮ ಮಾಡಬೇಕು ಅಂತಿತ್ತು ಆ ಎಲ್ಲ ಧರ್ಮವನ್ನು ಮಾಡಿದರೆ ಏನು ಪುಣ್ಯ ಬರಬೇಕು, ಆ ಪುಣ್ಯ ಬಂತು, ಮತ್ತೆ ಮಾಡಲಿಕ್ಕೆ ಹೋಗಬೇಡ ಅಂತಾರೆ. ಮಾಡಬಾರದು ಅಂತ ಅರ್ಥ ಅಲ್ಲ. ಉಳಿದ ಧರ್ಮಗಳನ್ನು ಮಾಡಬೇಕು, ಅವಕಾಶ ಇತ್ತು ಅಂದರೆ ಅವುಗಳನ್ನು ಮಾಡು. ಆದರೆ ಎಲ್ಲದಕ್ಕಿಂತಲೂ ಮುಖ್ಯವಾದದ್ದು ಆ ಹಿರಿಯರ ಸೇವೆಯಾದದ್ದು. ವಿಠ್ಠಲ ಪಂಢರಪುರದಲ್ಲಿ ನಿಂತದ್ದಾದರೂ ಯಾತಕ್ಕೆ? ಆ ಪಂಢರಪುರದ ವಿಠ್ಠಲ ಬಂದು ಅಲ್ಲಿ ನಿಂತದ್ದು ಬೇರೆ ಏನು ಧರ್ಮವನ್ನು ನೋಡಿಲ್ಲ. ಪುಂಡಲೀಕನಲ್ಲಿ ಕೇವಲ ತಂದೆ ತಾಯಿಗಳ ಸೇವೆಯನ್ನು ಮಾಡುವಂತಹ ಕ್ರಿಯೆಯನ್ನು ಅವನು ಮಾಡ್ತಾ ಇದ್ದ ಅಷ್ಟೇ. ಆ ದೇವರು ವಿಠ್ಠಲ ಮನೆಗೆ ಬಂದಾಗ ಅವನಿಗೆ ಕೂಡಲಿಕ್ಕೆ ಬೇರೆ ಏನು ಆಸನ ಕೊಟ್ಟಿಲ್ಲ, ಸಿಂಹಾಸನ ಕೊಟ್ಟಿಲ್ಲ, ಚೇರು ಕೊಟ್ಟಿಲ್ಲ. 2 ಇಟ್ಟಿಗೆಯನ್ನು ಇಟ್ಟ. ಅಪ್ಪ ಅಮ್ಮನ ಸೇವೆ ಮಾಡುವುದು ಇದೆ, ಸ್ವಲ್ಪ ಕೂತಿರು ಅಂತ ಹೇಳಿದ. ದೇವರು ವಿಠ್ಠಲ ಹಾಗೇ ಅಲ್ಲೇ ನಿಂತುಕೊಂಡ. ಅವನು ಇಟ್ಟಿಗೆಯ ಮೇಲೆ ನಿಂತುಕೊಂಡ. ಅವನು ಯಾಕೆ? ಈತ ತಂದೆ ತಾಯಿಗಳಲ್ಲಿ ನನ್ನನ್ನು ಕಾಣುತ್ತಾನೆ, ತಂದೆ ತಾಯಿಗಳನ್ನು ಪ್ರೀತಿಯಿಂದ ಭಕ್ತಿಯಿಂದ ಸೇವೆಯನ್ನು ಮಾಡುತ್ತಾನೆ ಅಂತ. ಎಂತಹ ಮಾತು! ನಾಸ್ತಿ ಮಾತೃ ಸಮೋ ದೇವ ನಾಸ್ತಿ ತಾತ ಸಮೋ ಗುರು. ತಾಯಿಗೆ ಸಮನಾದಂತಹ ದೇವರಿಲ್ಲ, ತಂದೆಗೆ ಸಮನಾದಂತಹ ಗುರು ಇಲ್ಲ ಅಂತಾರೆ. ಇಷ್ಟು ಸ್ಫುಟವಾಗಿ ಪುರಾಣಗಳೇ ಹೇಳುತ್ತೆ. ಅವರು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಏನು ಮಾಡಿದರೂ ಮುಗಿಯೋದಿಲ್ಲ ಅಂತಾರೆ. ತಯೋಹೋ ಪ್ರತ್ಯುಪಕಾರೋ ಹಿ ನ ಕಥಂಚನ ವಿದ್ಯತೆ ತಯೋರ್ ನಿತ್ಯಂ ಪ್ರಿಯಂ ಕುರಿಯಾತ್ ಕರ್ಮಣ ಮನಸಾಗಿರ. ಕಾಯನ ವಾಚ ಮನಸ ಆ ತಂದೆ ತಾಯಿಗಳನ್ನು ಸಂತೋಷಪಡಿಸುವ ಕೆಲಸವನ್ನು ಮಾಡು. ನಾನು ಮೈಸೂರಿನಲ್ಲಿ ಇರುವ ಪೂಜ್ಯ ಪೇಜಾವರ ಸ್ವಾಮಿಗಳ ವೃದ್ಧಾಶ್ರಮ ಇದೆ, ಅಲ್ಲಿ ಮೈಸೂರಿನಲ್ಲಿ ಇದೆ. ಕೆಲವು ವರ್ಷಗಳ ಹಿಂದೆ 2-3 ವರ್ಷಗಳ ಹಿಂದೆ ಅಲ್ಲಿ ಹೋಗಿದ್ದೆ. ನಾನು ವೃದ್ಧಾಶ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಹಿರಿಯರನ್ನು ಎಲ್ಲರನ್ನು ಕೂಡ ಪರಿಚಯ ಮಾಡಿಸಿದರು. ಆಗಾಗ ಶನಿವಾರ ಭಾನುವಾರ ಬೇರೆ ಬೇರೆ ವಿದ್ವಾಂಸರನ್ನು ಕರೆಸಿ ಅಲ್ಲೆಲ್ಲ ಪ್ರವಚನಗಳನ್ನು ಮಾಡಿಸಿ ಆ ಹಿರಿಯರಿಗೆ ತತ್ವಜ್ಞಾನವನ್ನು ಮುಟ್ಟಿಸುವ ಕಾರ್ಯವನ್ನು ಅಲ್ಲಿ ಮಾಡುತ್ತಾರೆ. ಒಂದು ಬಾರಿ ನಾನು ಅಲ್ಲಿ ಹೋದಾಗ ಅಲ್ಲಿ ಹಿರಿಯರನ್ನು ಮಾತಾಡಿಸ್ತಾ ಇದ್ದೆ. ಹೇಗಿದ್ದೀರಿ, ಏನು ಎತ್ತ ಎಲ್ಲ ವಿಚಾರವನ್ನು ಮಾಡಿದಾಗ ಅದರಲ್ಲಿ ಒಂದಿಬ್ಬರು ನೊಂದು ಹೇಳಿದರು, ಮನೆಗಿಂತ ಚೆನ್ನಾಗಿದ್ದೇವೆ ಇಲ್ಲಿ, ಮನೆಗಿಂತ ಸುಖವಾಗಿದ್ದೇವೆ ಇಲ್ಲಿ ಅಂತ. ಎಂತಹ ಪರಿಸ್ಥಿತಿ ನೋಡಿ ಅದು. ಒಮ್ಮೆ ಒಂದು ಕಥೆಯನ್ನು ಕೂಡ ಅವರು ಹೇಳಿದ್ದು ಇತ್ತು. ಅಲ್ಲಿ ನೋಡುವಂತಹ ಹಿರಿಯರು ನೋಡಿಕೊಳ್ಳುವಂತಹ ವ್ಯಕ್ತಿ ಒಬ್ಬ ಒಂದು ಕಥೆಯನ್ನು ಹೇಳಿದರು. ಅವರು ಹಿರಿಯನಾದ ತಂದೆ ಗೇಟ್ ಹತ್ತಿರದಲ್ಲಿ ಬಂದು ಕೂತಿದ್ದಾರೆ. ಬೆಳಗಿನಿಂದ ಸಂಜೆವರೆಗೂ ಕಾದರು, ಕೂತಿದ್ದಾರೆ. ಮುಗಿಸಿ ಮತ್ತು ಸಂಜೆ ಹೊತ್ತಿಗೆ ಮತ್ತೆ ಒಳಗೆ ಬಂದು ತಮ್ಮ ಕೋಣೆಯನ್ನು ಸೇರುತ್ತಾರೆ. ಏನು ಇಷ್ಟೊತ್ತು ಕೂತಿದ್ರಿ ಎಂದು. ಇವತ್ತು ನನ್ನ ಹುಟ್ಟಿದ ದಿವಸ, ಇವತ್ತಾದರೂ ಬಂದು ನನ್ನ ಮಗ ನೋಡಿಕೊಂಡು ಹೋಗ್ತಾನೇನೋ, ಮಾತಾಡಿಸ್ಕೊಂಡು ಹೋಗ್ತಾನೇನೋ ಅಂತ ಕಾಯ್ದು ಕೂತಿದ್ದೆ. ಬರಲಿಲ್ಲ, ನೋಡ್ಲಿಕ್ಕೆ ಬರಲಿಲ್ಲ ನನಗೆ.
ಅಂತ ಮತ್ತೆ ಒಳಗೆ ಹೋಗಿ ತನ್ನ ಕೆಲಸದಲ್ಲಿ ಅವರು ಹೋದರು ಅಂತ. ನಿನ್ನೆ ತಾನೇ ಒಂದು ಫೋಟೋ ನೋಡಿದೆ, ಪೇಪರಲ್ಲಿ ಬಂದದ್ದು, ನೀವು ನೋಡಿರಬಹುದೇನೋ. ಮಗ ಬಂದು ಆಟೋದಲ್ಲಿ ತಂದೆಯನ್ನು, ವೃದ್ಧನಾದ 80-85 ವರ್ಷದ ವೃದ್ಧನನ್ನು ಆಶ್ರಮಕ್ಕೆ ಸೇರಿಸಿ ಹೋಗ್ತಾ ಇದ್ದಾನೆ. ಅವನು ಆಟೋ ಹತ್ತಾ ಇದ್ದಾನೆ. ಪಿಕ್ಚರ್ ಹೀಗಿದೆ ಅದು. ಆಟೋ ಹತ್ತುತ್ತಾ ಇದ್ದಾನೆ. ತಂದೆ ಗೇಟ್ ಹತ್ತಿರ ನಿಂತಿದ್ದಾರೆ. ಒಳಗೆ ಆ ವೃದ್ಧಾಶ್ರಮದ ಪ್ರವೇಶ ಮಾಡುವುದರ ಗೇಟಲ್ಲಿ ನಿಂತಿದ್ದಾರೆ. ಒಂದು ಕಾಲು ಒಳಗೆ, ಒಂದು ಕಾಲು ಹೊರಗೆ. ಮಗನನ್ನು ಆ ಆಟೋ ಹತ್ತುವ ದೃಶ್ಯವನ್ನು ನೋಡ್ತಾ ಇದ್ದಾರೆ ತಂದೆ. ಅವನು ಆಟೋದ ಆ ಕಡೆಗೆ ಮುಖ ಮಾಡಿ ಅವನ ಮನೆಗೆ ಹೋಗ್ತಾ ಇದ್ದಾನೆ. ಏನಿದು ಪರಿಸ್ಥಿತಿ? ಜನ್ಮ ಕೊಟ್ಟವರನ್ನು ರಕ್ಷಣೆ ಮಾಡುವುದಕ್ಕೂ ನಮಗೆ ಸಮಯ ಇಲ್ಲ, ಅವಕಾಶ ಇಲ್ಲ, ಮನಸ್ಸು ಇಲ್ಲ ಅಂದರೆ ಎಷ್ಟು ನಾವು ಅಧಃಪತನವನ್ನು ಹೊಂದಿದ್ದೇವೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ಭರತ ಭೂಮಿಯಲ್ಲಿ ಹುಟ್ಟಿದಂತಹ ಜನರಲ್ಲಿ ಈ ರೀತಿಯ ಪರಿಸ್ಥಿತಿ ಅಂತಂದರೆ ಏನು ಹೇಳೋದು? ಇದಕ್ಕೆ ಬಹಳ ಬೇಸರದ ಸಂಗತಿ ಅವು. ಮಹಾಭಾರತ ಹೇಳುತ್ತೆ, ಒಬ್ಬ ವ್ಯಕ್ತಿ ಅನಾಥ ಅಂತ ಯಾವಾಗ ಆಗ್ತಾನೆ ಅಂತ. ಅದಕ್ಕೆ ಮಹಾಭಾರತ ಹೇಳುತ್ತೆ, ಯಾವತ್ತು ತಾಯಿಯನ್ನು ಕಳೆದುಕೊಳ್ತಾನೆ ಅವತ್ತು ಅನಾಥನಾಗ್ತಾನೆ ಅಂತಾರೆ. ಅವನ ಹತ್ರ ಕೋಟಿ ರೂಪಾಯಿ ಇರಬಹುದು, ಬೇರೆ ಸಂಬಂಧಗಳೆಲ್ಲ ಇರಬಹುದು, ಬೇರೆ ಇನ್ನೇನು ಬೇಕಾದ್ದು ಇರಬಹುದು, ಆದರೆ ತಾಯಿಯನ್ನು ಯಾವತ್ತು ಕಳ್ಕೊಳ್ತಾನೆ ಅವತ್ತು ಅನಾಥ ಅವನು ಅಂತಾರೆ. ಮನೆಯಲ್ಲಿ 90 ವಯಸ್ಸಿನ ತಾಯಿ ಇದ್ದಾಳೆ ಅಂತ ತಿಳಿಯಿರಿ. ಯುವಕನಾದ ಮಗ ಇದ್ದಾನೆ. ಆ ಮಗ ಮನೆ ಹೊರಗೆ ಹೋಗಿ ಕೆಲಸ ಮಾಡಿಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಆ ತಾಯಿ, ಮನೆಯಲ್ಲಿ ಇರುವ 80-90 ತಾಯಿ ಆ ಮಗನನ್ನು ಕರಿತಾಳಲ್ಲ, ಆ ಕರೆಯುವ ಭಾವನೆ ಎಂಥದ್ದಿರುತ್ತೆ ಅಂದರೆ, ಹುಟ್ಟಿದಾಗ ಮಗು ಯಾವ ರೀತಿಯಲ್ಲಿ ಆ ಮಗನನ್ನು ಪ್ರೀತಿಯಿಂದ ಕರೆದು ಮಾತಾಡಿಸಿದ್ದು ಇತ್ತೋ ಭಾವನೆ, ಅದೇ ಭಾವನೆಯ 80ರಲ್ಲಿನೂ ಇರುತ್ತದೆ, 90ನೇ ವಯಸ್ಸಿನಲ್ಲೂ ಕೂಡ ಇರುತ್ತದೆ. 80-90 ತಾಯಿ ಮನೆಯಲ್ಲಿ ಇದ್ದರೂ ಕೂಡ ಅದು ದೊಡ್ಡ ಭಾಗ್ಯ, ಅದು ದೊಡ್ಡ ಭಾಗ್ಯ. ಅದನ್ನು ಕಳ್ಕೊಳ್ಬಾರದು. ಏನು ಕಷ್ಟ ಬಂದರೂ ತಂದೆ ಮಕ್ಕಳನ್ನು ದೂರ ಮಾಡಲಿಕ್ಕೆ ತಯಾರಾಗೋದಿಲ್ಲ. ಏನು ಕಷ್ಟ ಬಂದರೂ, ಬೈದರೂ ಚಿಂತೆ ಇಲ್ಲ, ತಂದೆ ಮಕ್ಕಳಿಗೆ ಕೆಟ್ಟದ್ದಾಗಲಿ ಅಂತ ಬಯಸೋದಿಲ್ಲ. ಮಹಾಭಾರತ ಹೇಳುವ ಕಥೆ, ಚಿರಕಾರಿ ಅಂತ ಒಬ್ಬ ಹುಡುಗನ ಕಥೆ ಹೇಳುತ್ತಾರೆ. ಚಿರಕಾರಿ ಅಂತ ಮಹಾಭಾರತದಲ್ಲಿ ಹೇಳುತ್ತಾರೆ. ಏನು ಜನ ಬೈದ್ರೂ ತಂದೆ ಮಕ್ಕಳನ್ನು ಬಿಡ್ಲಿಕ್ಕೆ ತಯಾರಾಗೋದಿಲ್ಲ ಅಂತ. ಅದರ ಸಣ್ಣ ಪುಟ್ಟ ಕಾರಣಗಳಿಗೆ ಮಕ್ಕಳು ತಂದೆಯನ್ನು ಬಿಟ್ಟುಬಿಡುತ್ತಾರೆ. ಅದು ನಿಜವಾದ ಮಕ್ಕಳೇ ಅಲ್ಲ ಅಂತಾರೆ. ನತಾಭ್ಯಾಮ್ ಅನನುಜ್ಞಾತಃ ಧರ್ಮಮನ್ಯಂ ಸಮಾಚರೇತ್. ಅವರನ್ನು ಕೇಳಿ ಕೆಲಸ ಮಾಡು, ಅವರನ್ನು ಕೇಳಿ ಧರ್ಮಾಚರಣೆಯನ್ನು ಮಾಡು. ಏನೇ ಮಹತ್ವದ ಕೆಲಸಗಳನ್ನು ಮಾಡುವುದು ಇತ್ತು ಅಂತಂದರೆ ಅವರ ಒಪ್ಪಿಗೆಯನ್ನು ಕೇಳಿ ಮಾಡಪ್ಪ, ಹೇಳದೆ ಕೇಳದೆ ಮಾಡಬೇಡ. ಏಕೆಂದರೆ ನಿನಗೆ ಸರ್ವದಾ ಹಿತವನ್ನು ಬಯಸುವರು ಎಲ್ಲರಿಗಿಂತಲೂ ಇವರು. ಇವತ್ತು ನಾವೇನು ತಿಳ್ಕೊಂಡಿದ್ದೇವೆ ಅಂತಂದರೆ, ನಮ್ಮ ಸ್ನೇಹಿತರು, ನಮ್ಮ ಬೇರೆ ಸಂಬಂಧಿಕರು, ಅವರು ನಮಗೆ ಹಿತ ಬಯಸ್ತಾರೆ, ತಂದೆ ತಾಯಿಗಳಲ್ಲ, ಅಥವಾ ತಂದೆ ತಾಯಿಗಳಿಗಿಂತ ಇವರು ಹೆಚ್ಚು ಹಿತ ಬಯಸ್ತಾರೆ ಅಂತ ಇವತ್ತಿನ ಜನರ ವಾದ. ಆದರೆ ಅದು ಎಂದೂ ಕೂಡ ಸರಿಯಲ್ಲ. ತಂದೆ ತಾಯಿಗಳು ಮಕ್ಕಳ ಹಿತವನ್ನು ಬಯಸುವಷ್ಟು ಇನ್ನೊಬ್ಬರು ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರನ್ನು ಮೀರಿ ಹೋಗಬೇಡಪ್ಪ. ವಿದ್ಯಾ ಕರ್ಮ ತಪೋ ಬಂಧು ವಿತ್ತಂ ಭವತಿ ಪಂಚಮಂ. ಆ ರೀತಿಯಾದ ಹಿರಿಯರನ್ನು ಗೌರವವನ್ನು ಮಾಡಬೇಕು ಅಂತನ್ನುವ ಸಂಗತಿಯನ್ನು ತಿಳಿಸಿಕೊಟ್ಟು ಮುಂದೆ ಹೇಳ್ತಾರೆ, ಯಾರನ್ನ ನಾವು ಗೌರವವನ್ನು ಮಾಡಬೇಕು ಅಂತ. ಹಿಂದೆ ತಂದೆ ತಾಯಿ ಬಂಧು ಬಾಂಧವರು ಅಂತ ಹೇಳಿದರು. ಇನ್ನೊಂದು ರೀತಿಯಲ್ಲಿ ಪುರಾಣ ಹೇಳುತ್ತೆ, 5 ಸ್ಥಾನವನ್ನು ಹೇಳಿದೆ. ವಿದ್ಯಾ, ಕರ್ಮ, ತಪಃ, ಬಂಧು, ವಿತ್ತಂ ಅಂತ. ವಿದ್ಯೆ, ವಿಶಿಷ್ಟವಾದ ವಿದ್ಯೆ ಯಾರಲ್ಲಿ ಇದೆ ಅವರನ್ನು ಗೌರವ ಮಾಡು. ಸತ್ಕರ್ಮಾನುಷ್ಠಾನವನ್ನು ಯಾರು ಮಾಡಿದ್ದಾರೆ, ಒಳ್ಳೆ ಖ್ಯಾತನಾಗಿದ್ದಾನೆ, ಅವರನ್ನು ಗೌರವಿಸು.
ಭಾರೀ ತಪಸ್ಸನ್ನು ಯಾರು ಮಾಡಿದ್ದಾರೆ ಅವರನ್ನು ಮರ್ಯಾದೆ ಮಾಡು. ಹತ್ತಿರದ ಬಂಧು ಎಷ್ಟೆಷ್ಟು ಹತ್ತಿರದ ಬಂಧುವಾಗಿರುತ್ತಾನೆ ಅಷ್ಟೊಂದು ಅವನಿಗೆ ಗೌರವವನ್ನು ಮಾಡು. ಹಣ ಯಾರಲ್ಲಿ ಇದೆ ಅವರನ್ನು ಗೌರವಿಸು ಅಂದರು. ಹೀಗೆ 5 ರೀತಿಯ ಗೌರವ ಸ್ಥಾನಗಳನ್ನು ಹೇಳಿದರು. 5 ರೀತಿಯ ಗೌರವ ಸ್ಥಾನವನ್ನು ಹೇಳಿ ಮತ್ತೆ ಪುರಾಣ ಮುಂದೆ ಹೇಳುತ್ತದೆ, ಹಣ ಇದ್ದವನನ್ನು ಗೌರವಿಸುವುದಕ್ಕಿಂತಲೂ ಬಂಧುವನ್ನು ಗೌರವಿಸುವುದು ಶ್ರೇಷ್ಠ. ಬಂಧುವಿಗಿಂತಲೂ ತಪಸ್ವಿಗಿಂತಲೂ ಸತ್ಕರ್ಮಾನುಷ್ಠಾನವನ್ನು ಮಾಡಿದವ, ಸತ್ಕರ್ಮಾನುಷ್ಠಾನಕ್ಕಿಂತಲೂ ಭಾರೀ ಜ್ಞಾನಿ ಏನಿದ್ದಾನೆ ಅವನನ್ನು ಗೌರವಿಸು, ಅವನನ್ನು ಮರ್ಯಾದೆಯನ್ನು ಮಾಡು ಅಂತ. ಬಹುಶಃ ಆ ಅನುಸಂಧಾನದಲ್ಲೇ ಶ್ರೀಪಾದರು ಇದುವರೆಗೂ ಅನೇಕ ವಿದ್ವಾಂಸರನ್ನು ಗೌರವಿಸಿದ್ದನ್ನು ನಾವು ಕಾಣುತ್ತೇವೆ. ಇನ್ನು ಸಾಮಾನ್ಯ ಜ್ಞಾನವನ್ನು ಹೇಳುತ್ತಾರೆ. ಕೆಲವೊಮ್ಮೆ ಇಷ್ಟು ಚೆನ್ನಾಗಿ ಸಾಮಾನ್ಯ ವಿಷಯಗಳನ್ನು ಕೂಡ ಪುರಾಣಗಳೇ ಹೇಳ್ತಾ ಇರುತ್ತವೆ. ಮಹಾಭಾರತಲ್ಲೂ ಕೂಡ ಈ ಮಾತುಗಳಿವೆ. ಬಂದಿ ಮತ್ತು ಅಷ್ಟಾವಕ್ರನ ಚರಿತ್ರೆಯನ್ನು ಹೇಳುವಾಗ ಮಹಾಭಾರತದಲ್ಲಿ ಮಾತು ಬಂದಿದೆ. ವನಪರ್ವದಲ್ಲಿ ಹೇಳ್ತಾರೆ ಅದನ್ನು. ಆ ದಾರಿಯಲ್ಲಿ ಹೋಗ್ತಾ ಇರುವಾಗ ಒಬ್ಬರು ಎದುರಿಗೆ ಬರ್ತಾರೆ. ದಾರಿಯನ್ನು ಕೊಡಬೇಕಿದೆ, ಹಾದಿಯನ್ನು ಬಿಡಬೇಕಿದೆ, ಇವರು ಮುಂದೆ ಹೋಗಿ ಅಂತ ಹೇಳಬೇಕಿದೆ. ಈಗ ಜನ ಸಮ್ಮರ್ದ ಹೆಚ್ಚಾದಾಗ, ಹೆಚ್ಚು ಜನರು ಒಂದೇ ಸರಿಗೆ ಹೋಗಬೇಕು ಅನ್ನುವ ಪ್ರಸಂಗ ಬಂದಾಗ ಮೊದಲು ಯಾರಿಗೆ ಅವಕಾಶ ಮಾಡಿಕೊಡಬೇಕು ಅಂತ. ಅದಕ್ಕಂತಾರೆ ಪಂಥ ದೇಯ ಬ್ರಾಹ್ಮಣಾಯ ಸ್ತ್ರೀಯೈರಾಜ್ಞೆ ಹಚಕ್ಷುಷೇ ವೃದ್ಧಾಯ ಭಾರಭುಗ್ನಾಯ ರೋಗಿಣೇ ದುರ್ಬಲಾಯ ಚ. ವೇದ ವಿದ್ವಾಂಸನಿದ್ದರೆ ಮೊದಲು ದಾರಿ ಮಾಡಿಕೊಡು, ಅವರು ಮುಂದೆ ಹೋಗಲಿ ಅಂತ. ಅಥವಾ ಆ ಗುಂಪಿನಲ್ಲಿ ಒಬ್ಬ ಸ್ತ್ರೀ ಇದ್ದರೆ ಅವಳನ್ನು ಮೊದಲು ದಾರಿ ಮಾಡಿಕೊಡು, ಆ ಸ್ತ್ರೀ ಮೊದಲು ಮುಂದೆ ಹೋಗಲಿ, ಅವಳಿಗೆ ಅವಕಾಶ ಮಾಡಿಕೊಡಿ. ಲೇಡೀಸ್ ಫಸ್ಟ್ ಅನ್ನುವುದು ಪುರಾಣದ ಮಾತು, ಪ್ರಾಚೀನರು ಹೇಳಿದ ಮಾತು. ಮತ್ತೆ ಹೇಳ್ತಾರೆ ಅಚಕ್ಷುಷೆ, ಆ ಗುಂಪಿನಲ್ಲಿ ಏನಾದರೂ ಒಬ್ಬ ಕುರುಡನಿದ್ದರೆ ಅವನಿಗೆ ದಾರಿ ಮಾಡಿಕೊಡಪ್ಪ, ದಯೆಯನ್ನು ತೋರು, ದಾರಿ ತೋರಿಸಿ ಬಾ. ವೃದ್ಧನಿದ್ದರೆ ಅವನಿಗೆ ದಾರಿ ಮಾಡಿಕೊಡು, ಆಮೇಲೆ ನೀನು ಹೋಗು. ಭಾರ ಹೊತ್ತವನೇ ಇರ್ತಾನೆ, ಭಾರ ಹೊತ್ತುಕೊಂಡು ಹೋಗ್ತಾ ಇರ್ತಾರೆ. ಓ ನಾನು ದೊಡ್ಡವ, ನಾನು ಸಿರಿವಂತ, ನಾನು ಹೋದ್ಮೇಲೆ ನೀವು ಹೋಗ್ಬೇಕು, ಅದೆಲ್ಲ ಮಾಡಬೇಡ, ಮೊದಲು ಅವನಿಗೆ ಅವಕಾಶವನ್ನು ಮಾಡಿಕೊಡು. ರೋಗಿಣೇ ದುರ್ಬಲಾಯಚ, ರೋಗಿ ಅವನಿಗೆ ಮೊದಲ ದಾರಿ ಮಾಡಿಕೊಡು. ಅದಕ್ಕೆ ಆ್ಯಂಬ್ಯುಲೆನ್ಸಿಗೆ ಮೊದಲ ದಾರಿ ಮಾಡಿಕೊಡೋದು, ನೀವು ಹೋಗಿಬಿಡಪ್ಪ ಆಮೇಲೆ ನಾವು ಬರ್ತೇವೆ ಅಂತ. ರೋಗಿಷ್ಠರಿಗೆ ಮೊದಲ ದಾನ ಮಾಡಿಕೊಡು, ದುರ್ಬಲರಿಗೆ ದಾರಿ ಮಾಡಿಕೊಡು. ಈ ರೀತಿ ಸಣ್ಣ ಪುಟ್ಟ ವಿಷಯಗಳನ್ನು, ನಮ್ಮ ನಿತ್ಯ ಜೀವನಕ್ಕೆ ಬೇಕಾಗಬಹುದಾದಂತಹ ಅಂಶಗಳನ್ನು ಕೂಡ ಪುರಾಣವಾದದ್ದೇ ಹೇಳಿಕೊಟ್ಟಿದೆ. ಊಟವನ್ನು ಮಾಡು, ಊಟದ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಊಟ ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು ತಿಳಿಸ್ತಾರೆ. ಮೊದಲನೆಯದಾಗಿ ಅನ್ನವನ್ನು ಬೈಬೇಡ, ಅದನ್ನು ಎಚ್ಚರಿಕೆ ಕೊಡುತ್ತಾರೆ. ಪೂಜಯೇತ್ ಅಶನಂ ನಿತ್ಯಂ, ಅಶನಂ ನಿತ್ಯಂ ಪೂಜಯೇತ್, ಅನ್ನವನ್ನು ಪೂಜಿಸು, ಬೈಬೇಡ. ಅನ್ನ ಅಂತ ದೇವರಿಗೆ ಕರೀತಾರೆ, ಅನ್ನಂ ನಿಂದ್ಯಾತ್, ಅನ್ನವನ್ನು ನಿಂದನೆ ಮಾಡುವುದಲ್ಲ. ಅನ್ನ ನಿಂದನೆ ಅಂದರೆ ದೇವರ ನಿಂದನೆ, ಅದು ಪ್ರಸಾದದ ನಿಂದನೆ. ಇದು ಊಟ ಅಲ್ಲ, ತಿನ್ನುವುದು ಅಲ್ಲ, ಅನ್ನ ತಿನ್ನುವುದು ಅಲ್ಲ, ಪ್ರಸಾದ ಸ್ವೀಕಾರ ಮಾಡುವುದು. ಅದಕ್ಕೆ ಪ್ರಾಚೀನರು ಊಟ ಬನ್ನಿರಿ ಅಲ್ಲ, ಪ್ರಸಾದಕ್ಕೆ ಬನ್ನಿರಿ ಕರೆಯುವ ಪದ್ಧತಿ, ಪ್ರಸಾದ ಸ್ವೀಕಾರ ಮಾಡಿ ಹೇಳುವ ಪದ್ಧತಿ. ಹಾಗೆ ಇದು ಪ್ರಸಾದ, ಇದು ಅದನ್ನು ಅನ್ನ ಬೈಯುವುದು ಅಂತಂದರೆ ದೇವರನ್ನು ನಿಂದನೆ ಮಾಡಿದಂತೆ. ದೃಷ್ಟ್ವಾ ಹೃಷ್ಯೇತ್ ಪ್ರಸೀದೇಚ್ಛ ತಥೋ ಭುಂಜೀತ ವಾಗ್ಯತಃ, ಊಟಕ್ಕೆ ಕುಳಿತಾಗ ಸಂತೋಷದಿಂದ ಊಟ ಮಾಡು ಅಂತಾರೆ. ಸಂತೋಷದಿಂದ, ಪ್ರಫುಲ್ಲವಾದ ಮನಸ್ಸಿನಿಂದ ಊಟ ಮಾಡು. ಯಾವುದೋ ಜಗಳವನ್ನು ನೋಡುತ್ತಾ, ಇನ್ನೇನೋ ಸೀರಿಯಲ್ ನೋಡುತ್ತಾ, ಆ ಹೊಡೆದಾಟಗಳು, ಆ ಸಾಂಸಾರಿಕ ವಿಚಾರಗಳು, ಅದನ್ನೆಲ್ಲ ನೋಡುತ್ತಾ ಊಟ ಮಾಡಬೇಡ. ಊಟ ಮಾಡುವಾಗ ಮನಸ್ಸು ಎಷ್ಟು ಪ್ರಫುಲ್ಲವಾಗಿರುತ್ತೋ ಅದರಂತೆ ಅನ್ನ ಮುಂದೆ ನಮಗೆ ವಿಕಾರ ಆಗುತ್ತೆ.